ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 3 ಆನಂದಮಯ ಅಧೀನತೆ. ಅಧೀನತೆ ಎಂಬ ಪದ ಯಾರೋ ಒಬ್ಬರಿಂದ ದಬ್ಬಾಳಿಕೆಗೆ ಒಳಪಡುವುದು ಅಥವಾ ನಿಯಂತ್ರಿಸಲ್ಪಡುವುದು ಎಂದು ಬಹಳ ಸುಲಭವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ಆದಾಗ್ಯೂ ಪದದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ತ್ರೈಕ ದೇವರ ಸಂಬಂಧವು ಸೂಚಿಸುವ ಪರಸ್ಪರ ಸಂತೋಷದ ಅಧೀನತೆಗೆ ಹೊಂದಿಸಿಕೊಳ್ಳಬೇಕು. ತಂದೆಗೆ ಅಧೀನವಾಗುವುದರಲ್ಲಿ ಮಗನು ಪ್ರತಿಭಟಿಸಲಿಲ್ಲ. ತಂದೆಯು ಮಗನ ಮೇಲೆ ನಿಯಂತ್ರಣವನ್ನು ಹೇರಲಿಲ್ಲ. ಅಥವಾ ಪವಿತ್ರಾತ್ಮನು ತಂದೆ ಮತ್ತು ಮಗನಿಗೆ ನಿರಂತರವಾದ ಅಧೀನತೆಯನ್ನು ಪ್ರತಿಭಟಿಸಲಿಲ್ಲ ಎಂದು ನಾವು ನೋಡುತ್ತೇವೆ. ಮಗನಾದ ಯೇಸು ಗೆತ್ಸೆಮನೆ ತೋಟದಲ್ಲಿ ದಣಿದು ಬಲಹೀನನಾಗಿ ಕಷ್ಟದ ಪಾತ್ರೆಯನ್ನು ತೆಗೆದು ಬಿಡಲು ತಂದೆಯನ್ನು ವಿನಂತಿಸಿದನು. ಆದರೂ ತಂದೆಯ ಚಿತ್ತಕ್ಕೆ ಅಧೀನನಾದನು. ತಂದೆಯು ಅವನನ್ನು ಬಲಪಡಿಸಲು ದೇವದೂತರನ್ನು ಕಳುಹಿಸಿದನು. ಚಿತ್ತಾನುಸಾರವಾಗಿ ಅಧೀನರಾಗುವುದಕ್ಕೆ ಕೆಲವು ಸಂಬಂಧಗಳಲ್ಲಿ ತುಂಬಾ ಕಷ್ಟಕರವಾಗುತ್ತದೆ. ಅದೇನೇ ಇದ್ದರೂ ತ್ರಯೇಕ ಕುಟುಂಬವು ಪರಸ್ಪರ ವಿಶ್ವಾಸದಿಂದ ಹೇಗೆ ಸಂತೋಷದಿಂದ ಒಬ್ಬರಿಗೊಬ್ಬರು ಅಧೀನರಾದರೆಂದು ನಾವು ನೋಡುತ್ತೇವೆ. ಆದ್ದರಿಂದ ಅಧೀನತೆಯಲ್ಲಿ ಆತನಂತೆ ಇರುವುದರ ಅರ್ಥ ಏನು? ಆತನಂತೆ ಅಧೀನತೆಯಲ್ಲಿ ಇರಲು ನಾವು ಪರಸ್ಪರ ಸಂತೋಷದಿಂದ ಅಧೀನರಾಗಬೇಕೆಂದು ಅಧೀನತೆಯ ಕರೆ ನೀಡಲ್ಪಡುತ್ತದೆ. ನಾವು ಅಧೀನತೆ ಸಬ್ಮಿಷನ್ ಎಂಬ ಪದವನ್ನು ವಿಭಜಿಸಿದರೆ ಸಬ್ ಮಿಷನ್ ಪಡೆಯುತ್ತೇವೆ. ಇನ್ನೊಬ್ಬರಿಗೆ ಅಧೀನರಾಗುವುದು ಅಂದರೆ ಬಾಸ್ ಯಾರು ಅಥವಾ ಯಾರು ಅಂತಿಮ ಹೇಳಿಕೆಯನ್ನು ಹೊಂದಿದ್ದಾರೆ ಎಂಬುದರ ಬಗ್ಗೆ ಅಲ್ಲ. ಅಧೀನತೆ ಅಂದರೆ ದೇವರು ನಮ್ಮ ಜೀವನಕ್ಕಾಗಿ ಉದ್ದೇಶಿಸಿರುವ ಧ್ಯೇಯವನ್ನ ಸಾಧಿಸಲು ಸ್ವಯಂ ಪ್ರೇರಣೆಯಿಂದ ಮತ್ತು ಸಂತೋಷದಿಂದ ಅಧೀನರಾಗುವುದು. ಹಾಗಾದರೆ ಕುಟುಂಬದ ಗುರಿ ಏನು? ದೇವರ ಉದ್ದೇಶವನ್ನು ಪೂರೈಸುವುದೇ ಕುಟುಂಬದ ಗುರಿಯಾಗಿದೆ. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರು ಅಧೀನರಾಗುವುದರಲ್ಲಿ ನಾವು ಆತನಂತೆ ಎಷ್ಟು ಮಟ್ಟದಲ್ಲಿ ಇದ್ದೇವೆ? ದೇವರ ಉದ್ದೇಶವನ್ನು ಪೂರೈಸಲು ನಾವು ಎಷ್ಟು ಸಿದ್ಧರಾಗಿದ್ದೇವೆ? ದೇವರು ನಮ್ಮನ್ನು ಕರೆದಿರುವ ಒಂದು ಪ್ರಮುಖ ಉದ್ದೇಶವೆಂದರೆ ನಮ್ಮ ಮಕ್ಕಳನ್ನು ದೈವಿಕ ಪುರುಷರು ಮತ್ತು ಮಹಿಳೆಯರಂತೆ ಬೆಳೆಸುವುದು. ಈ ಉದ್ದೇಶ ನೆರವೇರುವುದಕ್ಕೆ ಒಬ್ಬರಿಗೊಬ್ಬರು ಸ್ವಯಂ ಪ್ರೇರಿತ ಮತ್ತು ಸಂತೋಷದ ಅಧೀನತೆಯ ಕೊರತೆ ಅಡ್ಡಿ ಆಗಿದೆಯಾ? ಯೇಸುವಿನ ಅಧೀನತೆಯು ಆತನನ್ನು ನಷ್ಟಕ್ಕೆ ಬಿಡಲಿಲ್ಲ. ಬದಲಿಗೆ ಅವನು ತಂದೆಯಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ. ಅಧೀನತೆಯು ದೌರ್ಬಲ್ಯವಲ್ಲ. ಬದಲಿಗೆ ನಾವು ಅಧೀನತೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡಾಗ ಅದು ಶಕ್ತಿಯಾಗಿದೆ. ಕ್ರಿಸ್ತನಿಗೋಸ್ಕರ ಇರುವ ಗೌರವದಿಂದ ಒಬ್ಬರಿಗೊಬ್ಬರು ಅಧೀನರಾಗುತ್ತಾ ನಾವು ಆತನಂತೆ ಆಗಲು ಸಿದ್ಧರಿದ್ದೇವೆಯೇ? ಪ್ರಾರ್ಥನೆ. ಕರ್ತನೇ, ಶತ್ರುವು ಅಧೀನತೆಯ ಶಕ್ತಿಯನ್ನು ನೋಡದಂತೆ ನನ್ನನ್ನು ಕುರುಡನನ್ನಾಗಿ ಮಾಡಿದ್ದಾನೆ ಮತ್ತು ಬದಲಿಗೆ ನೀನು ಕುಟುಂಬವಾಗಿ ನಮಗೆ ನೀಡಿದ ಧ್ಯೇಯವನ್ನ ನಿರ್ಲಕ್ಷಿಸಿ ಹಕ್ಕುಗಳ ಮೇಲೆ ಹೋರಾಡುವಂತೆ ಮಾಡಿದ್ದಾನೆ ಎಂದು ನಾನು ಗುರುತಿಸಿದ್ದೇನೆ. ನೀವು ಒಬ್ಬರಿಗೊಬ್ಬರು ಮಾಡಿದಂತೆ ಸಂತೋಷದಿಂದ ಅಧೀನರಾಗಲು ದಯವಿಟ್ಟು ನಮಗೆ ಹೆಚ್ಚಿನ ಅನುಗ್ರಹವನ್ನು ನೀಡು. ಇದರಿಂದ ನಾವು ನಮ್ಮ ಜೀವನದಲ್ಲಿ ನಿನ್ನ ಧ್ಯೇಯವನ್ನ ಸಾಧಿಸಬಹುದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.